Kumba, what you guys are eating? Spaghetti. You like spaghetti? Yeah. ಯಾರು ಮಾಡ್ಕೊಟ್ಟಿದ್ ಸ್ಪೆಗೆಟಿನ? Mimi. Say thanks to Mimi. Is it yummy? Yeah. ಹೇಳಿದ್ರ ಮಿಮ್ಮಿಗೆ ಯಮ್ಮಿ ಆಗಿದೆ ಅಂತ? ಮಿಮ್ಮಿ ಯಮ್ಮಿ ಆಗಿದೆ ಅಂತ ಹೇಳಿ. Okay. Enjoy your spaghetti. Pillow. See here. Enjoy your spaghetti. Welcome to India. ಕೇಕ್ ಕಟ್ ಮಾಡೋ ಚಂದ Okay, get up now. You can eat cake. Wait, is there melting chocolate? Wait, can I try the frosting? Yeah, you can. Day 1 with biscuit. Hi. ಸೊ ಈಗ ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ. ಅಲ್ಲೇನೇನು ಮಾಡ್ತೀವಿ ಇವತ್ತಿನ ದಿನ ನಾವು ಬ್ಲಾಗಲ್ಲಿ ನೋಡಿವಿ. ನಿನ್ನೆ ಏನು ಮಾಡಿದ್ವಿ ಅಂತ ಆ ಬ್ಲಾಗಲ್ಲಿ ಹಾಕಿರ್ತೀನಿ. ಯಾರನ್ನ ಪಿಕ್ ಮಾಡಕ್ಕೆ ಹೋಗಿದ್ವಿ ಅಂತನೂ ಹಾಕಿರ್ತೀನಿ, ಅದನ್ನು ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಇದೊಂದು ಪುಟಾಣಿ ವ್ಲಾಗ್ ಆಗಿರುತ್ತೆ. ನಾವು ಆ್ಯಕ್ಚುಲಿ ನಮ್ಮ ಮೈಸೂರು ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಮಾಡಿದ ತಕ್ಷಣ ಆಂಟಿ ಮನೆಗೆ ಫಸ್ಟ್ ಹೋಗಿದ್ದು ನಾವು. ಅಲ್ಲೋಗಿ ನಮ್ಮ ಲಂಚ್ನೆಲ್ಲ ಮುಗಿಸ್ಕೊಂಡು ನಾವು ಆ್ಯಕ್ಚುಲಿ ಡ್ಯಾಸಲ್ಸ್ಗೆ ಬಂದ್ವಿ. ನಾವು ಬೆಳಕಿದ್ದಾಗಲೇ ಬಂದಿದ್ವಿ, ಬಟ್ ನಾನು ಕತ್ಲಾದ್ಮೇಲೆ ವೀಡಿಯೋ ಮಾಡಿದ್ದೀನಿ ಹೊರಗಡೆ. ಡ್ಯಾಸಲ್ಸಲ್ಲಿ ಒಂದು ಇವೆಂಟ್, ಅಪ್ಕಮಿಂಗ್ ಇವೆಂಟಿಗೆ ನಾವೊಂದು ಡ್ರೆಸ್ನ ಬೈ ಮಾಡಬೇಕಾಗಿತ್ತು. ಅದು ಅಕ್ಕಾಗೆ ಬೈ ಮಾಡಬೇಕಿತ್ತು. ಸೊ ಅಲ್ಲಿ ಹೋದ್ವಿ. ಆ್ಯಕ್ಚುಲಿ ಅಲ್ಲಿ ಯಾವುದೇ ವೀಡಿಯೋ ಫೋಟೋಸ್ ಅಲೋ ಇರಲ್ಲ. ನಾನು ಜಸ್ಟ್ ಒಂದು ನಾರ್ಮಲ್ ಸುಮ್ಮನೆ ಒಂದು ಕ್ಲಿಕ್ಕಾಗಿ ತೊಗೊಂಡೆ. ಡ್ಯಾಸಲ್ಸ್ ಆದಮೇಲಿಂದ ಒಂದು ಡೆಂಟಲ್ ವರ್ಕ್ ಇತ್ತು. ಸೊ ಅದಕ್ಕೆ ಕಾಳಿದಾಸ ರೋಡಲ್ಲಿರೋ YT ಡೆಂಟಲ್ಗೆ ಅಂತ ಹೋಗಿದ್ವಿ. ಅದೆಲ್ಲ ಮುಗಿಸ್ಕೊಂಡು ಡೆಂಟಲ್ ವರ್ಕ್ ಎಲ್ಲ ಮುಗಿದ್ಮೇಲೆ ಮಹಾಲಕ್ಷ್ಮಿ ಸ್ವೀಟ್ಸಿಗೆ ಬಂದಿದ್ವಿ. ಆ್ಯಂಡ್ ಅಲ್ಲಿ ಏನೇನು ಬೇಕೋ ಎಲ್ಲನೂ ತೊಗೊಂಡು ಕೆಲವೊಂದೆಲ್ಲ ಟೇಸ್ಟು ಎಲ್ಲ ಮಾಡಿಕೊಂಡು ಮಹಾಲಕ್ಷ್ಮಿ ಸ್ವೀಟ್ಸ್ ಎಲ್ಲ ಆದಮೇಲೆ ವಾಪಸ್ ನಾವು ಆಂಟಿ ಮನೆಗೆ ಹೋಗಿ ಅಮ್ಮನ ಮನೆಗೆ ಹೋಗಿ ದೆನ್ ಚನ್ನಪಟ್ಟಣಕ್ಕೆ ವಾಪಸ್ ಬಂದ್ವಿ. ನೆಕ್ಸ್ಟ್ ಡೇ ನಾನು ನಮ್ಮ ಅಕ್ಕವರೆಲ್ಲ ಊರಿಂದ ಡೈರೆಕ್ಟಾಗಿ ಹೌಸ್ ಆಫ್ ರಾಧ್ವಿಗೆ ಬಂದಿದ್ರು. ಆ್ಯಕ್ಚುಲಿ ನಾನು ಒಳಗಡೆ ಫುಟೇಜಸ್ ತೊಗೊಳ್ಲಿಕ್ಕಾಗಿರಲಿಲ್ಲ, ಬಿಕಾಸ್ ತುಂಬಾ ಕ್ರೌಡ್ ಇತ್ತು. ಜಸ್ಟ್ ಒಂದು 2-3 ಸ್ನಿಪ್ಪೆಟ್ಸ್ ಥರ ಇಮೇಜಸ್ನ ಆ್ಯಡ್ ಮಾಡ್ತಾ ಇದ್ದೀನಿ ನಾನು ಅಷ್ಟೇ. ಸೊ ಇವ್ರ ಹತ್ರ ಕಲೆಕ್ಷನ್ಸ್ ಇತ್ತು, ಇಲ್ಲ ಅಂತ ಹೇಳಲ್ಲ, ಬಟ್ ಬೇಜಾನ್ ಶಾಪಿಂಗ್ ನಾವು ಮಾಡಿದ್ವಿ. ಚೆನ್ನಾಗೆ ಅಪ್ರೋಚ್ ಮಾಡ್ತಾರೆ, ಚೆನ್ನಾಗೆಲ್ಲ ತೋರಿಸ್ತಾರೆ ನಮಗೆ. ಪ್ರಾಡಕ್ಟ್ಸ್ ಕೂಡ ಇಷ್ಟ ಆಯಿತು ನಮಗೆ. ಸೊ ಇಲ್ಲಿ ಶಾಪಿಂಗ್ ಮುಗಿತು. ಇದೊಂದು ಪುಟಾಣಿ ಮಿನಿ ವ್ಲಾಗ್ ಆಗಿತ್ತು. ಹಾಗೆ ಜಯನಗರ್ಗೆ ಹೋಗಿದ್ದೆ. ಇದು ಆ್ಯಕ್ಚುಲಿ ನೆಕ್ಸ್ಟ್ ಡೇ ಹೋಗಿದ್ದಿದ್ದು. ಅಕ್ಕದೇ ಏನೋ ಒಂದು ಡ್ರೆಸ್ ಇಸ್ಕೊಂಬರ್ಬೇಕಿತ್ತು. ಸೊ ಅಲ್ಲಿಗೆ ಹೋದಾಗ ಹಾಗೆ ಇಯರಿಂಗ್ಸ್ನ ನೋಡಿದೆ, ಇಷ್ಟ ಆಯಿತು, ತೊಗೊಂಡೆ. ಅಪ್ಕಮಿಂಗಲ್ಲಿ ಕೆಲವೊಂದು ಟ್ರಿಪ್ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಅಲ್ಲಿಗೆ ಇದು ಚೆನ್ನಾಗಿ ಕಾಣ್ಬೋದೇನೋ ಡ್ರೆಸ್ಸಸ್ಗೆ ಅಂತ ಒಂದು 3 ಇಯರಿಂಗ್ಸ್ನ ತೊಗೊಂಡೆ. ಒಂದು ಲೈಕ್ 2 ಚಾಂದ್ಬಾಲಿ ಸ್ಟೈಲಲ್ಲಿರೋಂಥ ತೊಗೊಂಡೆ. ಒಂದು ಈ ಥರ ಜುಮ್ಕಾ ಥರ ಇರೋದನ್ನ ತೊಗೊಂಡೆ. 100 ರೂಪೀಸ್ ಈಚ್ ಅಂತ ಹೇಳಿದ್ರು. ಬಾರ್ಗೇನ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ, ಬಟ್ ಮಾಡಲಿಲ್ಲ, ಅಷ್ಟು ಪೇ ಮಾಡ್ಬಿಟ್ಟು ಬಂದ್ವಿ. 3 ತುಂಬಾ ಇಷ್ಟ ಆಯಿತು. ನಂಗೆ ಆಕ್ಸಿಡೈಸ್ ಜ್ಯುವೆಲರೀಸ್ ಅಂದರೆ ಇಷ್ಟ, ಬಟ್ ತುಂಬ ಅಂದರೆ ತುಂಬ ಕಮ್ಮಿ ಹಾಕ್ತೀನಿ. ಯಾವಾಗಲೂ ಬೇಸಿಕ್ ಗೋಲ್ಡ್ ಇಯರಿಂಗಲ್ಲೇ ಇರ್ತೀನಿ ನಾನು. ಸೊ ಇದಾಗಿತ್ತು ವ್ಲಾಗ್. ನಿಮ್ಗೇನಾದರೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬೈ ಬಾಯ್.